ಎಲ್ಲ ಬಂಜಾರ ಬಂಧುಗಳಿಗೆ ನನ್ನಲ್ಲಿ ಒಂದು ಮನವಿ ಏನಂದರೆ, ಇತ್ತೀಚೆಗೆ ನಮ್ಮ ಸರ್ಕಾರದ ನೇಮಕಾತಿ ಆದೇಶಗಳೆಲ್ಲ ಹೊರಡಿಸಿದಾಗ ಅದರಲ್ಲಿ ಅಂತಹ ನಮ್ಮ ರೋಸ್ಟರ್ ಪದ್ಧತಿಗಳ ಬಗ್ಗೆ ಇವತ್ತು ದೊಡ್ಡ ಮಟ್ಟದ ಚರ್ಚೆ ಆಗಬೇಕಾಗಿದೆ. ಯಾಕಂದರೆ ಪ್ರವರ್ಗ ಎ, ಬಿ, ಸಿ ನಾವು ಮುಖ್ಯವಾಗಿ ನಮಗೆ ಏನಿದೆ ಅದನ್ನು ಮಾತ್ರ ನಾವು ಮೆನ್ಷನ್ ಮಾಡೋಕ್ಕೆ ಸಾಧ್ಯ. ಪ್ರವರ್ಗ ಎ, ಬಿ, ಸಿ ಅಂತ 3 ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಅದನ್ನು ಪಟ್ಟಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪಟ್ಟಿಗಳಲ್ಲಿ 3 ಪೋಸ್ಟ್ ಬಂದಾಗ ಪ್ರವರ್ಗ ಎಗೆ 1 ಪೋಸ್ಟು, ಪ್ರವರ್ಗ ಬಿಗೆ 1 ಪೋಸ್ಟು, ಹಾಗೆ ಪ್ರವರ್ಗ ಸಿಗೆ 1 ಪೋಸ್ಟ್ ಕೊಡಬೇಕು, ಹಾಗೆ ಕೊಟ್ಟಿದ್ದಾರೆ. ಆದರೆ ಪ್ರವರ್ಗ ಸಿಗೆ ಅಂದರೆ ಕೊರಚ, ಕೊರಮ, ಬೋವಿ, ಲಂಬಾಣಿ ಮತ್ತು ಇತರೆ ಸಮುದಾಯಗಳ ನಡುವೆ ಯಾವ ಥರ ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಅಂದರೆ, 1 ಪೋಸ್ಟ್ ಇದ್ದಾಗ ಅದು ಎಲ್ಲರಿಗೂ ಬರಬೇಕು ಸಿ ಗ್ರೂಪಲ್ಲಿ, ಆದರೆ ಅಲ್ಲಿ ಬರ್ತಿರೋದೇನೆಂದರೆ ಅದು ಕೇವಲ ನೊಮ್ಯಾಡಿಕ್ಸ್ ಮಾತ್ರ ಕೊಡ್ತಾ ಇದ್ದಾರೆ. ಹಾಗಾಗಿ 80% ಇರ್ತಕ್ಕಂತಹ ನಮ್ಮ ಈ ಕೊಲಂಬೋ ಸಮುದಾಯದವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಿದೆ. ಸೊ ಇದನ್ನು ದಯವಿಟ್ಟು ನಮ್ಮ ಎಲ್ಲ ಸರ್ಕಾರಿ ಹುದ್ದೆಗಳಿರ್ತಕ್ಕಂಥ ನಮ್ಮ ಎಲ್ಲ ಸಮುದಾಯದ ವ್ಯಕ್ತಿಗಳು ಆಗಲಿ, ಹಾಗೆ ನಮ್ಮ ಸರ್ಕಾರಿ ಅಧಿಕಾರಿ ವರ್ಗಗಳು ಮತ್ತು ನಮ್ಮ ಮಂತ್ರಿಗಳು, ಹಾಗೆ ನಮ್ಮ ಎಲ್ಲ ಕೊಲಂಬೋ ಸಮುದಾಯದ ಎಲ್ಲ ಪ್ರತಿನಿಧಿಗಳು ಇದರ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡಬೇಕಾಗಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಪ್ರಸ್ತುತ ಏನೇನು ಸಮಸ್ಯೆ ಆಗ್ತಿದೆ ಅಂದರೆ, ಕೋರ್ಟ್ ಆದೇಶ ಏನಿದೆ ಅದು ಸ್ಟೇ ಅಂತ, ಅದರ ಸ್ಟೇ ನೇಮಕಾತಿ ಪ್ರಕ್ರಿಯೆ ಮುಗಿದು ಅಂತಿಮ ಆಯ್ಕೆ ಪಟ್ಟಿಗಿದೆ, ಓಕೆನಾ? ಆ ಅಂತಿಮ ಆದೇಶಕ್ಕಿದೆ ಹೊರತು ಸಮಸ್ಯೆ ಯಾವ ನಾವು ಪ್ರೈಮರಿ ಪ್ರಾಬ್ಲಮ್ಸ್ ಇದೆಯಲ್ಲ ಅದಕ್ಕಿಲ್ಲ. ಪ್ರೈಮರಿ ಪ್ರಾಬ್ಲಮ್ಸ್ ಏನು ಅಂತಂದರೆ, ನಾವು ಈಗ ಪಿ ಸಿಗೆ ಎಕ್ಸಾಂಪಲ್ ಅಂತ ನೋಡಿದ್ರೆ ಪಿ ಸಿಗಂತ ಅಪ್ಲಿಕೇಶನ್ ಹಾಕ್ತೀವಿ. ಇವಾಗ ಡಿಸ್ಟ್ರಿಕ್ಟ್ ವೈಸ್ ಅಪ್ಲಿಕೇಶನ್ ಹಾಕಬೇಕು. ಡಿಸ್ಟ್ರಿಕ್ಟ್ ವೈಸ್ ಅಪ್ಲಿಕೇಶನ್ ಹಾಕಿದಾಗ ನಾವು ಯಾವ ಡಿಸ್ಟ್ರಿಕ್ಕಿಗೆ ನಮ್ಮ ಕಮ್ಯುನಿಟಿಗೆ ಎಲ್ಲಿ ಪೋಸ್ಟ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ನಮ್ಗೆ ಪೋಸ್ಟೇ ಇಲ್ಲ ಅಂದಮೇಲೆ ನೀವು ಅಪ್ಲಿಕೇಶನ್ನೇ ಹಾಕಲ್ಲ, ನೀವು ಆದೇಶಕ್ಕೆ ಎಲ್ಲಿ ಹೋಗ್ತಿದ್ದೀರಾ? ಆದೇಶ ಯಾವಾಗ ಬರೋದು ನಿಮಗೆ? ನೀವು ಅಪ್ಲಿಕೇಶನ್ ಹಾಕಿ ನೀವು ಸೆಲೆಕ್ಟ್ ಆಗಿ ಫೈನಲ್ ಲಿಸ್ಟ್ ಆದಮೇಲೆ ನಿಮ್ಗೆ ಆದೇಶ ಪ್ರತಿ ಬರುತ್ತೆ. ಆದೇಶ ಪ್ರತಿಗೆ ತಡೆಯಾಜ್ಞೆ ನೀಡಿದರೆ ನೇಮಕಾತಿಗೆ ಆದಂಗಲ್ಲ ಅದು. ನೇಮಕಾತಿ ಅಂದರೆ ನಾವು ಮೊದಲು ಅದರಿಂದ ಮುಂಚೆ ಆದ್ರೆ ಹೋಗಬೇಕು. ನಾವು ಫಸ್ಟ್ ಸ್ಟೆಪ್ಪೇ ನಮ್ಗೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಗೊತ್ತಾಗ್ತಿರ್ಲಿಲ್ಲ ಅಂದರೆ ನಾವು ಫೈನಲ್ ಲಿಸ್ಟಿಗೆ ಹೇಗಂತ ಸೆಲೆಕ್ಟ್ ಆಗೋದು. ಈಗ ಇನ್ನೊಂದು ಎಕ್ಸಾಂಪಲ್ ಅಂದರೆ KS ಅಂತ ಬರಿತೀವಿ. KS ಅಂತ ಬರೆದ್ರೆ 319 ಪೋಸ್ಟ್ KS ಕರೆದಿದ್ದಾರಲ್ಲ, ಅದರಲ್ಲೇ ಈಗ ಮೇನ್ಸಿಗೆ ಸೆಲೆಕ್ಟ್ ಆಗಬೇಕು. ಮೇನ್ಸಿಗೆ ಸೆಲೆಕ್ಟ್ ಆದರೆ ಕಮ್ಯುನಿಟಿ ವೈಸೇ ಸೆಲೆಕ್ಟ್ ಮಾಡ್ತಾರೆ. ಕಮ್ಯುನಿಟಿ ವೈಸ್ ಸೆಲೆಕ್ಟ್ ಮಾಡಿದರೆ 1:15 ಸೆಲೆಕ್ಟ್ ಮಾಡ್ತಾರೆ. 1:15 ಸೆಲೆಕ್ಟ್ ಮಾಡುವಾಗ ನೀವು ನಮ್ಮ ಕಮ್ಯುನಿಟಿ ಪೋಸ್ಟೇ ಇಲ್ಲ ಅಂದಮೇಲೆ ನೀವು 1:15 ಹೆಂಗಂತ ಸೆಲೆಕ್ಟ್ ಆಗೋರು? ನೀವು ಮೇನ್ಸಿಗೇನೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಆದೇಶ ಪ್ರತಿ ಎಲ್ಲಿಂದ ಬರುತ್ತೆ ನಮಗೆ? ಯಾವ ಥರ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮುಖಂಡರು ಯಾವ ಥರ ಯೋಚನೆ ಮಾಡ್ತಿದ್ದಾರೆ, ಮತ್ತು ವಿದ್ಯಾರ್ಥಿ ಬಳಗ ಯಾವ ಥರ ಯೋಚನೆ ಮಾಡ್ತಿದ್ದಾರೆ? ಏನಕ್ಕೆ ನಾವು ಇಷ್ಟು ಸೈಲೆಂಟಾಗಿ ಇದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ಯುವ ಮುಖಂಡರಾಗಲಿ, ನಮ್ಮ ಜನಪ್ರತಿನಿಧಿಗಳಾಗಲಿ, ನಮ್ಮ ಯುವ ನಾಯಕರಾಗಲಿ ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಾಗಲಿ, ಪ್ರತಿಯೊಬ್ಬ ಸಮುದಾಯದ ಕಡೆಯ ಸಣ್ಣ ವ್ಯಕ್ತಿಗಾಗಲಿ ಈ ವಿಷಯದ ಬಗ್ಗೆ ಗೊತ್ತಾಗಬೇಕು. ಹಾಗೆ ಈ ನಮ್ಮ ಮನವಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವರಿಗೆ ಮನವಿನ ತಲುಪಿಸಲೇಬೇಕು. ಆದಷ್ಟು ಬೇಗ ಈ ರೋಸ್ಟರಲ್ಲಿ ಆಗಿರುವಂಥ ಎಲ್ಲ ಸಮಸ್ಯೆನ ವಿತಿನ್ ಈ ನೋಟಿಫಿಕೇಷನ್ ಪೀರಿಯಡಲ್ಲಿ ಇದನ್ನು ನೇಮಕಾತಿ ಪ್ರಕ್ರಿಯೆಯನ್ನು ತಕ್ಷಣಕ್ಕೆ ಆದೇಶ ಆಗುವಂಗೆ ಇದನ್ನು ಸ್ಥಗಿತ ಅಂದರೆ ಸ್ಟಾಪ್ ಮಾಡಿ ಮುಂದಿನ ಈ ರೋಸ್ಟರ್ನ ಬಗೆಹರಿಸದೇ ಇದ್ದರೆ ಇದು ನಮಗೆ ಹೆಮ್ಮರವಾಗಿ ಬೆಳೆಯುತ್ತೆ. ನಮ್ಮನ್ನು ಮತ್ತೆ ಬೇರೆ ಯಾವುದೇ ನೋಟಿಫಿಕೇಷನ್ನು ನಾವು ಯಾವುದಕ್ಕೂ ಬರಲೇಬಾರ್ದು ಅನ್ನೋ ಥರದಲ್ಲಿ ಪಿತೂರಿಯನ್ನು ನಡೀತಿದೆ. ಈ ಪಿತೂರಿಯಲ್ಲಿ ನಾವು ಸಿಕ್ಕಾಕೊಂಡು ದೊಡ್ಡ ಸುಳಿಯಲ್ಲಿ ಸಿಕ್ಕಾಕೊಳ್ತೀವಿ. ಇವತ್ತೇ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು. ನನ್ನ ಬಂಜಾರ ಸಮುದಾಯದ ನನ್ನೆಲ್ಲ ಯುವ ಮಿತ್ರರು ಇವತ್ತೇ ಎಚ್ಚೆತ್ಕೊಳ್ಬೇಕು. ನಮ್ಮ ಈ ಮನವಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನದಟ್ಟಣೆ ಮಾಡಬೇಕು. ಆದಷ್ಟು ಬೇಗ ಈ ಮನದಟ್ಟಣೆ ಮಾಡಿ ಈ ರೋಸ್ಟರ್ ಪದ್ಧತಿಯನ್ನು ಸರಿಪಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಹೇಳಿದ ಹಾಗೆ ರೋಸ್ಟರ್ ಪದ್ಧತಿಯಲ್ಲಿ ಸಾಕಷ್ಟು ಗೊಂದಲಗಳಿಂದ ಕೂಡಿದೆ. ಆ ರೋಸ್ಟರ್ ಪದ್ಧತಿಯ ಗೊಂದಲವನ್ನು ನಿವಾರಿಸೋಕ್ಕಿಂತ ಮುಂಚಿತವಾಗಿ ಎಲ್ಲ ಇಲಾಖೆಗಳು 34 ಇಲಾಖೆಗಳು ಏನೇನು ಅಧಿಸೂಚನೆ ಆಗಿದೆ ಎಲ್ಲವನ್ನು ತಕ್ಷಣ ನಿಲ್ಲಿಸಬೇಕು. ಈ ನಿಲ್ಲಿಸಬೇಕಾದ್ರೆ ಇದಕ್ಕೆ ನಾವೇನು ಮಾಡಬೇಕಂತಂದರೆ, ಈ ವಿಡಿಯೋವನ್ನು ಪ್ರತಿ ತಾಂಡ ಮತ್ತು ನಮ್ಮ ಕೊಲಂಬೋ ಸಮಾಜದ ಪ್ರತಿಯೊಂದು ಮನೆಗೆ ಮುಟ್ಟಬೇಕು. ಈ ವಿಡಿಯೋ
ಆ್ಯಂಡ್ ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು. ಅದನ್ನು ನೀವೇನು ಮಾಡಬೇಕಂದ್ರೆ ನಿಮ್ಮ ರೆಸೊಲ್ಯೂಷನನ್ನು ಫಸ್ಟ್ ನೀವೇನು ಮಾಡಬೇಕಂದ್ರೆ ನೀವು ಲೋಕಲ್ ಮುಖಂಡರಿಗೆ ತಲುಪಿಸಬೇಕು, ಆಮೇಲೆ ನೀವು MLA ಗೆ ತಲುಪಿಸಬೇಕು, MLA ಮೂಲಕ ನೀವು ನಮ್ಮ ಮಿನಿಸ್ಟ್ರಿಗೆ ತಲುಪಿಸಬೇಕು ಮತ್ತು ಮುಖ್ಯಮಂತ್ರಿ ಅವರಿಗೆ ತಕ್ಷಣ ಇದಕ್ಕೆ ಇಂಟರ್ಫ್ಯೂ ಮಾಡೋಕ್ಕೂ ನೀವು ಮಾಡಬೇಕು. ಅದೇ ರೀತಿಯಾಗಿ ಯಾರು ಲೋಕಲಲ್ಲಿ 31 ಡಿಸ್ಟಿಕ್ಗಳಲ್ಲಿ ನೀವು ಜಿಲ್ಲೆಯಲ್ಲಿ ಏನು ಮಾಡಬೇಕಂತಂದರೆ ಹೋರಾಟ ಮಾಡಿ ತಾವೇನು ಮಾಡಿ DCA ಮೂಲಕ ನೀವೇನು ಮಾಡಬೇಕಂತಂದರೆ ಎಲ್ಲ ರೆಸೊಲ್ಯೂಷನ್ಸ್ಗಳನ್ನು ನೀವೇನು ಮಾಡಬೇಕಂದ್ರೆ ಮನವಿ ಸಲ್ಲಿಸಿ CMಗೆ ಏನು ಗೊತ್ತಾ ಇದರ ಬಿಸಿ ಮುಟ್ಟಿಸಬೇಕು. ಇಲ್ಲವಾದಲ್ಲಿ ನೀವು ಯಾವುದೇ ಅಧಿಸೂಚನೆ ಹೊರಡಿಸಿದ್ರು ಕೂಡ ಇದರ ಉಪಯೋಗವಾಗುವುದಿಲ್ಲ. ನೀವೇನಾದರೂ ಇವತ್ತು ಬಿಟ್ಟರೆ ಇಡೀ ನೀವು ಎಲ್ಲ ಶಿಕ್ಷಣ ಮತ್ತು ಉದ್ಯೋಗ ಎಂಬ ಪದ ಎಲ್ಲೆಲ್ಲಿ ಬರ್ತದೆ ಅಲ್ಲೆಲ್ಲಿ ನಿಮಗೆ ಮೀಸಲಾತಿ ಕಾಡುತ್ತದೆ. ಆ ಮೀಸಲಾತಿ ಅವಕಾಶ ವಂಚಿತರಾಗ್ತೀರಿ ನೀವು. ಇದು ನಮ್ಮ ಭವಿಷ್ಯದ ಮತ್ತು ನಮ್ಮ ಪೀಳಿಗೆಯ ಪ್ರಶ್ನೆ. ಕೇವಲ ಒಂದು ಉದ್ಯೋಗ ಕಾಂಪಿಟೇಟಿವ್ ಎಕ್ಸಾಮು ಈ ನೋಟಿಫಿಕೇಶನ್ಸ್ ಇದೆಯಲ್ಲ, ಎಲ್ಲಿ ಉದ್ಯೋಗ ಇದೆ, ಎಲ್ಲಿ ಶಿಕ್ಷಣ ಇದೆ, ಎಲ್ಲ ಪ್ರೈಮರಿ LKG UKG ಇಂದ ಹಿಡಿದು ಯೂನಿವರ್ಸಿಟಿ ಎಜುಕೇಷನ್ವರೆಗೆ ನೀವು ಎಲ್ಲೆಲ್ಲಿ ಮಾಡ್ತೀರೋ ಅದೇ ನಿಮಗೆ ಏನಾಗುತ್ತೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಇದಕ್ಕೆ ನೀವೇನು ಮಾಡಬೇಕು, ತಕ್ಷಣವಾಗಿ ನೀವು ತಳಮಟ್ಟದಿಂದ ವಿಧಾನಸೌಧದವರೆಗೆ ನೀವು ಹೋರಾಟವನ್ನು ಮಾಡಬೇಕಾದ್ದು ಅನಿವಾರ್ಯವಾದದ್ದು. ಇದು ತಾವೆಲ್ಲರೂ ಎಲ್ಲ ಬಂಜಾರ ಕೊರಚ ಕೊರ್ಮ ಮತ್ತು ಕೊಲಂಬೋ ಸಮುದಾಯ ಏನಿದೆ ತಕ್ಷಣ ಎಚ್ಚೆತ್ತುಕೊಂಡು ಇದಕ್ಕೆ ಪರಿಹಾರವನ್ನು ತಂದುಕೊಳ್ಳುವ ಪ್ರಯತ್ನ ತಾವು ಮಾಡಬೇಕು. ನಮ್ಮೆಲ್ಲರ ಸಪೋರ್ಟ್ ನಿಮಗಿದೆ, ನಿಮ್ಮೆಲ್ಲರ ಸಪೋರ್ಟು ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಅದನ್ನು ತಾವು ಮಾಡ್ತೀರಿ ಅಂತ ಹೇಳ್ತಾ ನನ್ನ ಎಲ್ಲ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.